ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಇದು ರೋಡ್ ಪಕ್ಕನೇ ಮನೆ ಇದೆ ಅಲ್ವಾ, ಅದಕ್ಕೆ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ, ಸೌಂಡ್ ಜಾಸ್ತಿ. ಯಾವಾಗಲೂ ಮೈಕ್ ಹಾಕೊಂಡು ಮಾತಾಡಲಿಕ್ಕೆ ನನಗೂ ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಡೈರೆಕ್ಟಾಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ, ನಿಮ್ದು ವಾಯ್ಸ್ ಚೂರು ಕೇಳಿಸಲ್ಲ, ಮೈಕ್ ಹಾಕೊಂಡು ಮಾತಾಡಿ ಅಂತ ಹೇಳ್ಬಿಟ್ಟು. ಪ್ರತಿ ಸಲ ಮೈಕ್ ಹಾಕೊಂಡು ಅಡುಗೆ ಮಾಡುವಾಗೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಹಿಂಗೆ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಇನ್ನು ರಾತ್ರಿ ನಾವು ಎಲ್ಲ ಕೆಲಸ ಮುಗಿಸಿ ಮಲಗೋದೇ ಲೇಟ್ ಆಗೋಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ನಿಮಿಷ ಕೂಡ ಫ್ರೀ ಇಲ್ಲದೇ ನೆನ್ನೆ ಕೆಲಸ ಮಾಡಿದ್ದೀವಿ. ಸಾಕಂತ ಅನಿಸ್ಬಿಟ್ಟಿತ್ತು. ರಾತ್ರಿ ಊಟಕ್ಕೆ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಉಪ್ಸಾರಿನ ಖಾರ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನೇ ತೆಗೆದ್ಬಿಟ್ಟು ಊಟ ಮಾಡಿದ್ದಾಯಿತು. ಸ್ವಲ್ಪ ಅವರೆಕಾಳಿತ್ತು, ಅವರೆಕಾಳನ್ನ ಬೇಯಿಸ್ಕೊಂಡು ಉಪ್ಸಾರು ಮಾಡಿ ಊಟ ಮಾಡಿಕೊಂಡು ಇನ್ನೂ ಸ್ವಲ್ಪ ಇವಾಗ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಿನ್ನೆ ಕಡಲೆಕಾಯಿ ತೊಗೊಂಡು ಬಂದಿದ್ನಲ್ಲ, ಕಡಲೆಕಾಯಿನೂ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಶ್ವಾಗ್ತಿದೆ ಅಂತ ಅಂತಿದ್ರು, ಹಾಗಾಗಿ ಕಡಲೆಕಾಯಿನಾದರೂ ಬೇಯಿಸೋಣ ಅಂತ ಹೇಳ್ಬಿಟ್ಟು ಬೇಯಿಸಿದ್ದೀನಿ. ಟೀ ಮಾಡ್ತಿಲ್ಲ, ಕಾಫಿ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಅಡುಗೆಗೂ ರೆಡಿ ಮಾಡ್ಕೊಳ್ಬೇಕು. ಇವಾಗ ಟೈಮ್ ಬಂದು 9:15 ಆಗಿದೆ. ಅಡುಗೆನೇ ಮಾಡಿಬಿಡೋಣ ಅಂತೇಳಿ ಚಿಕನ್ ತರಿಸ್ಕೊಂಡಿದ್ದೀನಿ. ಗಟ್ಟಿ ಕೋಳಿ ತೊಗೊಂಡು ಬಂದಿದ್ದಾರೆ, ಅದರಲ್ಲೇ ಇವತ್ತು ಸಾಂಬಾರನ್ನ ಮಾಡಬೇಕು. ಮಾಮೂಲಿಯಾಗಿ ಸಾಂಬಾರು ಮಾಡ್ತೀನಲ್ಲ, ಆ ಸಾಂಬಾರನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೋ ನಾಟಿ ಕೋಳಿಲಿ ಬಸ್ಸಾರು ಮಾಡ್ತಾರಲ್ಲ, ಆ ಥರ ಸಾರು ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಬಸ್ಸಾರೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಇನ್ನು ಸುಮಾರು ಜನ ನನಗೆ ಲಾಸ್ಟ್ ಬ್ಲಾಗಲ್ಲಿ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ನಾನ್ ವೆಜ್ ಮಾಡಲ್ಲ ಅಂತ ಹೇಳಿದ್ರಲ್ಲ 21 ದಿನ, ಆದರೆ ಯಾಕೆ ಶಿಲ್ಪ ನಾನ್ ವೆಜ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವತ್ತು ಡಿಸ್ಕಷನ್ ನಡೀತಾ ಇತ್ತು. ಆದರೆ ನಮ್ಮನೇಲಿ ನಾನ್ ವೆಜ್ ಮಾಡದೆ ಮಾತ್ರ ಇರಲಿಕ್ಕಾಗಲ್ಲ. ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ಅಂದರೆ ಅಷ್ಟೊಂದು ಇಷ್ಟ. ನಾವು ಮನೇಲಿ ಮಾಡಿಲ್ಲ ಅಂದ್ರೂ ಅವ್ರು ಈಚೆ ಕಡೆ ತಿನ್ಕೊಂಡು ಬಿಡ್ತಾರೆ. ಅವತ್ತೇ ನೋಡಿದ್ರಲ್ಲ, ಅವರು ಎಷ್ಟೊಂದು ವಾದ ವಿವಾದ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಅದೆಲ್ಲ ನಾನು ಹಾಕಿಲ್ಲ ಅಂತ ಅನ್ಕೋತೀನಿ. ತುಂಬಾ ವಾದ ವಿವಾದ ಮಾಡ್ತಿದ್ರು, ತಿಂತೀನಿ ಏನಾಗುತ್ತೆ ನಮ್ಮ ಮನೇನ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಅವ್ರು ಇರಲ್ಲ, ಹಾಗಾಗಿ ನಾನು ನಾನ್ ವೆಜ್ ಮಾಡ್ತೀನಿ ಅಷ್ಟೇ. ಇನ್ನು ಅದಲ್ಲದೆ ಅವತ್ತು ನಾನು ಮಲಗಿರೋ ಟೈಮಲ್ಲೇ ತಂದಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ರು, ಏನಾದರೂ ಸ್ವಲ್ಪ ಮಾಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಮಾಡಿದೆ. ಇನ್ನು ಇವಾಗ ಅದೇ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಬೇಕು. ಇನ್ನು ಗಿಡಗಳನ್ನೆಲ್ಲನೂ ಸ್ವಲ್ಪ ನೆನ್ನೆ ನೆಟ್ಟಿದ್ದೀವಲ್ವ, ಅದಾದಮೇಲೆ ಸೀಡ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ನೋಡಿ, ಅದನ್ನೆಲ್ಲ ಇವತ್ತು ಹಾಕಬೇಕು. ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬನ್ನಿ ತೋರಿಸ್ತೀನಿ. ಇವ್ರು ಗಿಡ ಬಿಟ್ಟು ಅಲ್ಲಾಡ್ತಾ ಇಲ್ಲ ನೆನ್ನೆಯಿಂದ. ಬೆಳಗ್ಗೆ ಎದ್ರೆ ಇಲ್ಲೇನೆ ನಮಗೆ ಬೇಕಾದಾಗ ಹಿಂಗೆ ಆನ್ ಮಾಡ್ಕೊಂಡು ಅದರಿಂದ ನೀರು ಬಿಟ್ಬಿಟ್ಟು ಚೆಲ್ಲತ್ತೆ. ಎಲ್ಲದಕ್ಕೂ ಕನೆಕ್ಷನ್ ಕೊಡೋಕ್ಕಾಗುತ್ತಾ ಅಪ್ಪು? ಇದೇ ಥರದ ಎಷ್ಟು 5-6 ತರಬೇಕು. 6 ಸುಮ್ಮನೆ ದುಡ್ಡು ವೇಸ್ಟು. ನೀಟಾಗಿರುತ್ತೆ, ದುಡ್ಡೇನು ವೇಸ್ಟ್ ಆಗುತ್ತೆ. ಅದಕ್ಕೆ ಎಷ್ಟದು ರೇಟು? ಇಲ್ಲೆಲ್ಲ ಗಲೀಜಾಗಲ್ವಲ್ಲ, ನೀರು ಬಿಡೋದು ತೊಟ್ಟಿಕ್ಕೋದು ಎಲ್ಲ. ಅಷ್ಟೊಂದು ನೀರಿನ ಹಾಕಲ್ವಲ್ಲಪ್ಪು. ಇವತ್ತಿನ ಗಿಡ ಕೆಳಗಡೆ ನೀರು ಗಾಳಿ ಆಡಲಿಲ್ಲ ನೋಡಿ, ಯಾರ ಗಾಳಿಪಟ ಬಿಟ್ಟ ಬೆಳಿಗ್ಗೆ. ಇವರಿಗೆ ಗಾಳಿಪಟದ್ದೇ ಸಿರಿ ಇವರಿಗೆ. ನಾನು ಹೋಯ್ತೀನಿ ಈಗ. ಗಾಳಿಪಟನ ಅದೇನು ಎಂಜಾಯ್ ಮಾಡ್ತಾರೋ ಬಿಡೋದನ್ನ. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಆ ಮನೇಲಿದ್ದಾಗ ಬಿಟ್ಟಿದ್ರು, ಯಾವಾಗಪ್ಪು ಹಬ್ಬದ ದಿನ ಅಂತ ಅನ್ಸುತ್ತೆ. ಅದಾದ್ಮೇಲೆ ಅದಾದ್ಮೇಲೆ ಯಾವಾಗ್ಲೂ ಬಿಟ್ಟಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ನೆನಪು ಮಾಡ್ಕೋತವ್ರೆ. ಇನ್ನೊಂದು ರೋಸ್ ಬಂದಿದೆ ನೋಡಿ, ಇದು ನೆನ್ನೆನೇ ಇತ್ತಾ. ತರುವಾಗ ರಾತ್ರಿ ಕತ್ಲೆ ಆಗ್ಬಿಟ್ಟಿತ್ತಲ್ಲ, ಚೆನ್ನಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಇವತ್ತು ಈ ರೋಸ್ ಅರಳಿದೆ, ಚೆನ್ನಾಗಿದೆ. ಈ ಕಲರ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದಕ್ಕೆ ಇವಾಗ ಸೀಡ್ಸ್ನ ಹಾಕಬೇಕು. ಒಂದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದ್ರ ಪಕ್ಕ ಟೊಮೊಟೊದು ಹಾಕೋಣ ಅಂದ್ಕೊಂಡಿದ್ದೀವಿ, ಅದ್ರ ಪಕ್ಕ ಹೀರೆಕಾಯ್ದು ಹಾಕೋಣ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಕೆಲಸ ಇವ್ರದೆ, ಗಿಡ ನೆಡೋ ಕೆಲಸ. ವೈಟ್ ಏಸ್ ನೋಡಿ ಎಷ್ಟು ಬಂದಿದೆ. ಪ್ಯಾಕ್ ಹಾಕ್ತೀನಿ ಅಂದರೆ ಜಗಳ ಇವತ್ತು ನಮ್ಮ ಮನೇಲಿ. ಅದು ಹೆಂಗಾರು ಬೆಳೀಲಿ ನ್ಯಾಚುರಲ್ ಆಗಿ. ಹೇಳಕ್ಕಾಗಲ್ಲ, ಈ ರೋಸ್ ಕಲರ್ ಬೆಳಿಬೋದು. ಏನು ಹೇರ್ಸು ರೋಸ್ ಕಲರ್ ಬೆಳೆಯುತ್ತಾ? ಈಗ ವೈಟ್ ಕಲರ್ ಹೆಂಗ್ ಬೆಳೆದಿದೆ ನೋಡಿ, ಗಿಡ ಹೊಡೆದಾಕಿದ್ಯಾ ನಿನ್ನೆ? ಇಲ್ಲ ಅಪ್ಪು, ತಂದಾಗ್ಲೇ ಹಂಗಿತ್ತು ಅನ್ಸುತ್ತೆ. ಇವಾಗ ನೀವು ಮಾಡಿರೋ ಕೆಲಸ ಅದು ಕಿತಾಪತಿ ಕೆಲಸ. ಇದು ಗಾಯ ಆಗಿ ಎಷ್ಟು ದಿನ ಆಗೈತೆ ನೋಡಿಲ್ಲ. ಹಂಗಾರೆ ನಾವು ನೋಡ್ಕೊಂಡು ತಂದಿಲ್ಲ. ಬಿಡಪ್ಪು, ಮುರಿಬೇಡ, ನೋವಾಗುತ್ತೆ. ಇಲ್ಲ ಅದನ್ನೇ ಹಿಂಗೆ ಹಾಕೋಣ ಇನ್ನೊಂದಕ್ಕೆ.
ಇಲ್ಲೇನಂದರೆ ಡೈಲಿ ಎಮ್ಮೆ ಕರು ಹಾಗೆ ಕರುಗಳೆಲ್ಲ ಬಂದಿದ್ವಲ್ಲ, ಇವತ್ತು ಎಮ್ಮೆ ಬಂದಿದೆ, ಹಸು ಬಂದಿದೆ. ಆಯಿತು, ಚೆನ್ನಾಗಿ ಹುಲ್ಲು ಮೇಯ್ಕೊಂಡು ಮುಂದೆ ಇಷ್ಟೊಂದು ಹುಲ್ಲಿದೆಯಲ್ಲ ಅದಕ್ಕೆ ಕರ್ಕೊಂಡು ಬರ್ತಾರೆ ಅನಿಸುತ್ತೆ. ಇನ್ನೊಂದೇನಂದರೆ ಅಪ್ಪು, ಬೆಳಗ್ಗೆ ಒಂದು 5:15 ಒಂದು 5:45 ಆದಮೇಲೆ ಎಷ್ಟು ನವಿಲುಗಳು ಕೂಗುತ್ತೆ ಗೊತ್ತಾ, ಎಷ್ಟು ಕೋಗಿಲೆ ಕೂಗುತ್ತೆ, ಸಕ್ಕತ್ತಾಗಿ ಕೂಗುತ್ತೆ. ಕೇಳಿಸ್ಕೊಳಕ್ಕೆ ಏನೋ ಒಂಥರ ಖುಷಿ. ಫುಲ್ಲು ಮುಂದೆ ಎಲ್ಲ ಅಲ್ಲಿ ತೋಟ ಥರ ಎಲ್ಲ ಇದೆ ಅನಿಸುತ್ತೆ. ಅದಕ್ಕೆ ಕಾಫಿಗೆ ಇಟ್ಟಿದ್ದೆ, ಅದೇನಾಯ್ತೋ ಗೊತ್ತಿಲ್ಲ, ನೋಡಬೇಕು. ಉಕ್ಕಿಲ್ಲ, ಲೋ ಫ್ಲೇಮಲ್ಲಿ ಇಡ್ತೀನಿ, ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಟೋಗಿದ್ನಲ್ಲ, ಹಾಗಾಗಿ ಉಕ್ಕಿಲ್ಲ. ಇಲ್ಲಾಂದರೆ ಇಷ್ಟರಲ್ಲಿ ಫುಲ್ ಉಕ್ಕೋಗ್ಬಿಡೋದು, ಮತ್ತು ಕಿಚನ್ ಕ್ಲೀನ್ ಮಾಡಬೇಕಾಗಿತ್ತು. ಇನ್ನು ನನಗೆ ಮತ್ತು ಅವ್ರಿಗೆ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲೇ ಈಚೆ ಕಡೆ ಕೂತ್ಕೊಂಡು. ನಮಗೇನೆಂದರೆ ಈ ಜಾಗ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಆಯಿತಾ. ಒಂಥರ ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ, ಊಟ ಮಾಡೋಕ್ಕೆ ಏನೋ ಒಂಥರ ನಮಗೆ ಖುಷಿ, ನಮ್ಗೆ ಇಷ್ಟ ಆಗುತ್ತೆ. ಹಂಗಾಗಿ ಆದಷ್ಟು ಇಬ್ಬರ ಜೊತೆಲಿದ್ದಾಗ ಅಲ್ಲೇ ಕೂತ್ಕೊಂಡು ಕಾಫಿ ಎಲ್ಲ ಕುಡಿತಾ ಇರ್ತೀವಿ. ಸಂಜೆ ನಾನು ಬಂದರೆ ಮಾತ್ರ ನಾನು ಅಲ್ಲೇ ಕೂತ್ಕೊಂಡು ಗ್ರೀನ್ ಟೀ ಎಲ್ಲ ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ. ನನಗೆ ಆ ಥರ ವಾತಾವರಣನ ನೋಡ್ಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಸ್ವಲ್ಪ ನಾಟಿ ಕೋಳಿ ಬಸ್ಸಾರು ಮಾಡ್ತಾರೆ ನೋಡಿ, ಆ ಥರ ಫಾರ್ಮ್ ಕೋಳಿ ಅಥವಾ ಗಟ್ಟಿ ಕೋಳಿ ಬರುತ್ತಲ್ಲ, ಅದರಲ್ಲಿ ಇವತ್ತು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ನಾನು ನಾಟಿ ಕೋಳಿ ತಿಂದು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿದೆ ಆಯಿತಾ. ಒಂದು 10 ವರ್ಷನೇ ಆಗಿರ್ಬೋದು. ನಾನು ಒಂದು ಕಾಲೇಜ್ಗೆ ಹೋಗ್ತಿರೋ ಟೈಮಲ್ಲಿ ಅನಿಸುತ್ತೆ ಆವಾಗ ತಿಂದಿದ್ದು. ಅದಾದಮೇಲೆ ನಾನು ತಿನ್ನಲಿಕ್ಕೆ ಹೋಗಿಲ್ಲ. ಅದಾದಮೇಲೆ ನಾವು ಯಾವತ್ತೂ ಕೂಡ ತಂದಿಲ್ಲ. ಅಂದ್ಕೊಳ್ತಾ ಇದ್ದೆ ನಾಟಿ ಕೋಳಿ ತರಿಸ್ಬಿಟ್ಟು ಬಸ್ಸಾರು ಮಾಡಬೇಕಂತ ಹೇಳ್ಬಿಟ್ಟು, ಯಾಕೋ ತರೋಕ್ಕೆ ಟೈಮೇ ಬಂದಿಲ್ಲ ಅನಿಸುತ್ತೆ, ಹಂಗಾಗಿ ತೊಗೊಂಡು ಬಂದಿಲ್ಲ. ಇವತ್ತು ನೆನೆಸ್ಕೊಂಡು ಈ ಗಟ್ಟಿ ಕೋಳಿಲೇ ಮಾಡಿಬಿಡೋಣ, ನಾಟಿ ಕೋಳಿ ಇಲ್ಲಾಂದರೆ ಏನು ಅಂತ ಹೇಳ್ಬಿಟ್ಟು ಇದರಲ್ಲೇ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಇದು ನಮ್ಮೂರ ಕಡೆ ಬಸ್ಸಾರು ಮಾಡ್ತಾರೆ ನೋಡಿ, ಸೇಮ್ ಅದೇ ಥರ ಮಾಡ್ತಿರೋದು. ಸಾಮಾನ್ಯವಾಗಿ ಮಂಡ್ಯ ಸೈಡವರೆಲ್ಲ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಮೊದಲು ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿ ಬರುತ್ತಲ್ಲ, ಆ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹಾಗೆ 1.5 ಗೆಡ್ಡೆಯಷ್ಟು ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕದು, ಹಂಗಾಗಿ 1.5 ಗೆಡ್ಡೆನ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಹಸಿರು ಮೆಣಸಿನ್ಕಾಯಿ, ಬೇಕಿದ್ದರೆ ಇದನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಒಂಥರ ರುಚಿ ಚೆನ್ನಾಗಿ ಬರುತ್ತೆ. ಇನ್ನು ಅದ್ರ ಜೊತೆಗೆ ಒಂದು 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಒಂದು 6 ರಿಂದ 7 ಸೇರಿಸ್ಕೊಂಡಿದ್ದೀನಿ. ಇದೆರಡೂ ಇಲ್ಲ ಅಂದರೆ ನಾವು ಮೆಣಸಿನ್ಕಾಯಿನ ಪುಡಿ ಬರುತ್ತೆ ನೋಡಿ, ಖಾರದ ಪುಡಿ, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಅದನ್ನು ಸೇರಿಸೋದಕ್ಕಿಂತ ಈ ಥರ ಮಸಾಲೆನ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಲವಂಗ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಣಸು, ಒಂದು 14 ರಿಂದ 15 ಮೆಣಸುಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಸ್ಪೂನ್ ಆಗುವಷ್ಟು ಕಡಲೆನ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಬರುತ್ತಲ್ಲ, ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಆ ಥರ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಇದು ಹುರ್ಕೊಂಡಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಆಗಿದೆ. ಆ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಧನಿಯಾ ಪುಡಿ ಮತ್ತು ಸಾಂಬಾರಿಗೆಲ್ಲ ಬಳಸ್ತೀನಲ್ಲ, ಅದನ್ನೇ ನಾನು ಚಿಕನ್ ಸಾಂಬಾರಿಗೂ ಕೂಡ ಬಳಸೋದು. ಚಿಕನ್ಗೆ ಅಂತ ಸಪ್ರೇಟಾಗಿ ಏನು ಧನಿಯಾ ಪುಡಿ ಮಾಡಿಸಿಡಲ್ಲ. ನಾನು ಇದನ್ನು ಆಲ್ರೆಡಿ ಒಂದು ಸಲ ನಿಮಗೆ ತೋರಿಸಿದ್ದೀನಿ ಕೂಡ, ನಮ್ಮನೆ ಸಾಂಬಾರು ಪುಡಿನ ನಾವು ಯಾವ ಥರ ಮಾಡಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಾನು ಒಂದು ಅರ್ಧ ಓಳ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ರಿಂದ 5 ಎಲೆ ಪುದೀನ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ಪುದೀನ ಹಾಕಲ್ಲ ಈ ಸಾಂಬಾರಿಗೆ, ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮ್ಮನೇಲಿ ನಾನು ಹಾಕಿರೋದನ್ನ ಯಾವತ್ತೂ ನೋಡಿಲ್ಲ, ನಮ್ಮಮ್ಮ ಯಾವ್ರೂ ಕೂಡ ಹಾಕಿಲ್ಲ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ ಅಷ್ಟೇ. ಅದನ್ನ ಇವಾಗ ಚೆನ್ನಾಗಿ ಹುರಿದ್ಕೊಂಡಾಯ್ತಲ್ಲ, ಅದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು ಸಣ್ಣ ಈರುಳ್ಳಿನ ಪುಟ್ಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ್ದಾದಮೇಲೆ ಗಟ್ಟಿ ಕೋಳಿ ಬರುತ್ತೆ ನೋಡಿ, ಫಾರ್ಮ್ ಕೋಳಿ, ಅದನ್ನು 2 kg ತೊಗೊಂಡಿರೋದು. 2 kg ಫಾರ್ಮ್ ಕೋಳಿನ ಕುಕ್ಕರಿಗೆ ಹಾಕ್ಬಿಟ್ಟು ಅದಕ್ಕೊಂದು ಚಿಟಿಕೆ ಆಗೋವಷ್ಟು ಅರಶಿನದ ಪುಡಿ, ಹಾಗೆ ಈ ಚಿಕನ್ಗೆ ಎಷ್ಟು
ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ನನಗೆ ಹೆಂಗೆ ಅಂದರೆ ಈ ಚಿಕನ್ ಸಾಂಬಾರೆಲ್ಲ ಮಾಡಿದಾಗ ಸ್ವಲ್ಪ ಟೊಮೊಟೊ ಹಾಕಲೇಬೇಕು ನಾನು. ಬಸ್ಸಾರಾಗಿರ್ಬೋದು ಅಥವಾ ಮಾಮೂಲಿಯಾಗಿ ಮಾಡ್ತೀನಲ್ಲ ಆ ಸಾಂಬಾರಾಗಿರ್ಬೋದು, ಟೊಮೊಟೊ ಹಾಕಿಲ್ಲ ಅಂದರೆ ಆ ಸಾಂಬಾರು ನನಗೆ ರುಚಿ ಅಂತಲೇ ಅನಿಸಲ್ಲ, ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಟೊಮೊಟೊನ ಬಳಸ್ಕೊಳ್ತೀನಿ. ಕೆಲವರು ಬಳಸಲ್ಲ ಬಸ್ಸಾಂಬಾರಿಗೆ, ಆದರೆ ನಾನು ಬಳಸ್ತೀನಿ. ಟೊಮೊಟೊ ಹಾಕಿದ್ರೇ ನಮ್ಗೆ ಇಷ್ಟ ಆಗೋದು. ಹಾಗಾಗಿ ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಂಗೇ ಹುರ್ಕೊಳ್ತಾ ಇದ್ದೀನಿ. ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಬೇಕು, ಎಣ್ಣೆ ಅಂಶ ಎಲ್ಲ ಸ್ವಲ್ಪ ತೇಲೋ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷನಾದರೂ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾನು ಹುರಿದಿಟ್ಕೊಂಡಿದ್ನಲ್ವ ಮಸಾಲೆ, ಅದೆಲ್ಲ ತಣ್ಣಗಾಗಿತ್ತು. ಅದನ್ನು ಕೂಡ ರುಬ್ಕೊಂಡ್ಬಿಡೋಣ ಅಂತೇಳಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಳೋದು ಅಷ್ಟೇ. ನಾರ್ಮಲಾಗಿ ನಾವು ಮಾಮೂಲಿ ಸಾಂಬಾರಿಗೆಲ್ಲ ರುಬ್ಕೊಳ್ತೀವಿ ನೋಡಿ, ಸೇಮ್ ಅದೇ ಥರ ರುಬ್ಕೊಳ್ಳೋದು. ಈ ಸಾಂಬಾರಿಗೆ ಸ್ವಲ್ಪ ಮಸಾಲೆ ನಾನು ಜಾಸ್ತಿ ತೆಗೆದಿದ್ದೀನಿ, ಯಾಕಂದರೆ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಜಾಸ್ತಿ ತೆಕ್ಕೊಂಡಿದ್ದೀನಿ ಅಷ್ಟೇ. ಒಂದು 4 ಸ್ಪೂನ್ ಆಗುವಷ್ಟು ಮಸಾಲೆನ ನಾನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. 4 ಸ್ಪೂನು ಸಾಕಾಗುತ್ತೆ. ಇದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ಈ ಚಿಕನ್ನು ಕೂಡ ಚೆನ್ನಾಗಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಚೆನ್ನಾಗಿ ನೀರೆಲ್ಲ ಹಿಂಗ್ಬಿಟ್ಟು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಈ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರ್ತೀವಿ ನೋಡಿ ಮಸಾಲೆ, ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬಸ್ಸಾರೆಲ್ಲ ಏನು ಗೊತ್ತಾ, ತೀರಾ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೇನೇ ಚೆನ್ನಾಗಿರೋದು. ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ತೀರಾ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ, ಹಾಗೆ ತೀರಾ ಗಟ್ಟಿಯಾಗಿ ಮಾಡ್ಕೊಳ್ಳಿಕ್ಕೂ ಹೋಗಲ್ಲ. ಒಂದು ಮೀಡಿಯಮಲ್ಲಿ ತೆಳ್ಳಗಿರೋ ಥರನೇ ಮಾಡ್ಕೊಳ್ಳೋದು. ಇವಾಗ ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಆಗಿದರೆ ಈ ಟೈಮಲ್ಲಿ ನಾವು ಹಾಕ್ಕೊಳ್ಬೋದು. ಹಾಗೆ ಖಾರ ಕಡಿಮೆ ಇದ್ದರೂ ಕೂಡ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ಖಾರ ಎಲ್ಲ ಕರೆಕ್ಟಾಗಿತ್ತು. ಉಪ್ಪನ್ನ ಮಾತ್ರ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು 4 ವಿಷಲ್ ತೆಗೆಸ್ತಿದ್ದೀನಿ. ಇನ್ನು ಇವಾಗ ಆಯಿತು, ಒಂದು 4 ವಿಷಲ್ ಕೂಗಿಸಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳುತ್ತೆ. ಅದಾದಮೇಲೆ ಒಗ್ಗರಣೆ ಹಾಕೋದು ಅಷ್ಟೇ. ಆಮೇಲೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಮೆಹಂದಿ ಪೌಡರ್ನ ತೊಗೊಂಡು ಬಂದು ಪ್ಯಾಕ್ನ ರೆಡಿ ಮಾಡ್ತಾಯಿದ್ದೆ. ಅವ್ರಿಗೆ ಸ್ವಲ್ಪ ವೈಟ್ ಹೇರ್ಸು ಜಾಸ್ತಿ ಆಗೋಗ್ಬಿಟ್ಟಿದೆಯಲ್ಲ, ಹಾಗಾಗಿ ಅವ್ರು ಅದನ್ನೇ ಬೆಳಗ್ಗೆಯಿಂದ ವಾದ ಮಾಡ್ತಾಯಿದ್ರು. ನಾನು ನ್ಯಾಚುರಲ್ ಆಗಿರ್ತೀನಿ, ಇದನ್ನೆಲ್ಲ ಹಚ್ಚಲ್ಲ, ಯಾವುದೇ ಪೌಡ್ರು ಗಿವ್ಡ್ರೆಲ್ಲ ಅದನ್ನ ಹಚ್ಚಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿರೋದನ್ನ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಇವಾಗ ಏನಾಯ್ತಂದರೆ ಪಕ್ಕದ ಮನೆಗೆ ಹೋಗಿದ್ನ, ಅವರು ಸ್ವಲ್ಪ ಮೆಹಂದಿ ಸೊಪ್ಪನ್ನ ಕೊಟ್ಟರು ಬರುವಾಗ. ಇವಾಗ ಇದರಲ್ಲೇನೇ ಮಾಡ್ಕೊಳ್ತೀನಿ ಪ್ಯಾಕ್ನ. ಅದನ್ನೇ ಬಂದು ಹೇಳ್ತಾ ಇದ್ದೆ, ನ್ಯಾಚುರಲ್ ಆಗಿರೋದು ಬೇಕು, ಹಚ್ಚಲ್ಲ ಅಂತಿದ್ದಲ್ಲಪ್ಪು, ಇವಾಗ ಮೆಹಂದಿ ಸೊಪ್ಪೆ ಸಿಕ್ತು ನೋಡು, ಇದನ್ನಾದರೂ ಹಚ್ಚು ಅಂತ ಹೇಳ್ಬಿಟ್ಟು. ಸರಿ ಆಯಿತು ಮಾಡು, ಹಚ್ಕೊಳ್ತೀನಿ ಅಂತ ಹೇಳಿದರು. ಹಾಗಾಗಿ ಇದರಲ್ಲೇನೇ ಮಾಡ್ತಾಯಿದ್ದೀನಿ. ಏನಿಲ್ಲ, ಮೆಹಂದಿ ಸೊಪ್ಪನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಹಾಗೆ ಟೀ ಪೌಡ್ರು ಬರುತ್ತಲ್ಲ, ಟೀ ಪೌಡ್ರದ್ದು ಡಿಕಾಕ್ಷನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 12 ಗಂಟೆ ಇಟ್ಬಿಟ್ಟು ಅದಾದಮೇಲೆ ಹಚ್ಚಿದ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ. ಇವಾಗ ಟೈಮ್ ಇಲ್ಲ, ಈಗಾಗಲೇ 11:30 ಆಗೋಗ್ಬಿಟ್ಟಿದೆ. ಅದು ಸಂಜೆ ಹಚ್ತೀನಿ. ಸಂಜೆ ಅಂದರೆ ಒಂದು 5 ಗಂಟೆ ಅನ್ನಂಗೆ ಹಚ್ಚಿದ್ರೆ ಒಂದು 5-6 ಗಂಟೆ ಆಗುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಅದು ಕಲರೆಲ್ಲ ಕೊಡುತ್ತೆ. ಒಂಥರ ಖುಷಿ ಆಯಿತು. ಅದನ್ನ ಹಚ್ಚಲ್ಲ ಅಂತಿದ್ರ, ಹೆಂಗೆ ಮಾಡಪ್ಪ ಹಚ್ಚೋದು ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಮೆಹಂದಿ ಸೊಪ್ಪು ಸಿಕ್ತಲ್ಲ, ಅದಕ್ಕೆ ಅವ್ರ ಊರಿಂದ ತಂದಿದ್ರಂತೆ. ಇಷ್ಟು ನಾವು ಚಿಕ್ಕವರಿರುವಾಗ ಏನು ಮಾಡ್ತಿತ್ತು ಅಂದರೆ, ಎಲ್ಲಾದರೂ ಮೆಹಂದಿ ಸೊಪ್ಪು ಸಿಕ್ಕಿದ್ರೆ ನೀಟಾಗಿ ತೊಗೊಂಡು ಬಂದು ಕಲ್ಲಲ್ಲಿ ಹರಿದ್ಬಿಟ್ಟು ಕೈ ಸುತ್ತ ಹಚ್ಕೊಳ್ಳೋದು. ಏನೋ ಮದುವೆ ಥರ, ನಮ್ಮದೇ ಇವತ್ತು ಮದುವೆ ಅನ್ನೋ ಥರ ಮೆಹಂದಿ ಹಚ್ಕೊಳ್ಳೋದು. ಗೋರನ್ನ ಊರಿಗೆ ಹೋದ್ರೂ ನಮಗೆ ಸಿಗೋದೇ ಇಲ್ಲ ಈ ಸೊಪ್ಪು. ನಮ್ಮವ್ರ ಮನೇನೂ ಇಲ್ಲ, ಇನ್ನು ಅಪ್ಪಾಜಿಯವ್ರ ಊರಲ್ಲೂ ಹಾಕಿಲ್ಲ ಇದನ್ನೆಲ್ಲ. ಯಾವಾಗಾದರೂ ಹೋದಾಗ ಬೇರೆಯವ್ರ ಮನೆ ಎಲ್ಲಾದರೂ ಕಾಣಿಸಿದ್ರೆ ಒಂದು ಸ್ವಲ್ಪ ಗಿಡ ಕಟ್ ಮಾಡ್ಕೊಂಡು ಬಂದು ಪಾಟಲ್ಲಿ ನೆಡಬೇಕು. ಸಾಂಬಾರು ಸ್ವಲ್ಪ ಆದಮೇಲೆ ಊಟ ಮಾಡೋದು. ಇವತ್ತು ಗಿಡಗಳ ಕೆಲಸ ಇನ್ನೂ ಮುಗ್ದಿಲ್ಲ, ಕೆಲಸ ಇನ್ನೂ ಮಾಡ್ತಾನೇ ಇದ್ದಾರೆ. ಇನ್ನು ಸಾಂಬಾರು ವಿಷಲ್ ಕೂಗೋ ಅಷ್ಟರಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇಡಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ ಸೊಪ್ಪು. ಅದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಟೀ ಪುಡಿ ಬರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಅದೊಂದು ಒಳ್ಳೆ ಕಲರ್ ಬರುತ್ತೆ. ಅದನ್ನು ಸೋದಿಸ್ಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ಬೇರೆ ನೀರು ಹಾಕೋಕೆ ಹೋಗಲಿಲ್ಲ, ಬರೀ ಟೀ ಸೊಪ್ಪಿನ ನೀರನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 2 ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಅಷ್ಟೇ. ಒಂದು ರಾತ್ರಿ ಪೂರ್ತಿ ಎತ್ತಿಟ್ಬಿಟ್ಟು ಬೆಳಗ್ಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಕಲರ್ ಬರುತ್ತೆ ಕೂದಲು. ಆದರೆ ಇವಾಗ ಟೈಮ್ ಇಲ್ಲ ನೋಡಿ, ಹಾಗಾಗಿ ಆದಷ್ಟು ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಇನ್ನು ಈ ಕಡೆ ಸಾಂಬಾರು ಕೆಲಸ ಕೂಡ ಮುಗೀತು. ಇನ್ನೇನು ಚಿಕನ್ನ ಒಗ್ಗರಣೆ ಹಾಕ್ಕೊಂಡು ಬಿಡೋದು ಅಷ್ಟೇ. ಸ್ವಲ್ಪ ಚಿಕನ್ ಚೆನ್ನಾಗಿ ಬೆಂದ್ಬಿಟ್ರೆ ಆಗೋಯ್ತು ಇದ್ರ ಕೆಲಸ. ಆದರೆ ಈ ಗಟ್ಟಿ ಕೋಳಿ ಎಲ್ಲ ಏನು ಗೊತ್ತಾ, ಕೆಲವೊಮ್ಮೆ ಬೇಯೋದೇ ಇಲ್ಲ. ಒಂದು 5-6 ವಿಷಲ್ನ ತೆಗೆಸ್ಬೇಕಾಗತ್ತೆ. ಕೆಲವೊಂದು ಏನಾಗುತ್ತೆ ಅಂದರೆ ಒಂದು 3-4 ವಿಷಲ್ಗೆಲ್ಲ ಬೆಂದ್ಬಿಡುತ್ತೆ. ಇವತ್ತಂತೂ ಕೋಳಿ ಬಂದುಬಿಟ್ಟು ಒಂದು 4 ವಿಷಲ್ಗೆ ಚೆನ್ನಾಗಿ ಬೆಂದ್ಕೊಳ್ತು. ಅಕಸ್ಮಾತ್ ಏನಾದ್ರೂ ಈ ಥರ ವಿಷಲ್ ಓಪನ್ ಮಾಡಿ ನೋಡಿದಾಗ ಚಿಕನ್ ಬೆಂದಿಲ್ಲ ಅಂತ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಅಲ್ಲಿ ಕ್ಲೋಸ್ ಮಾಡಿ ಇನ್ನೊಂದು 2 ವಿಷಲ್ ತೆಗೆಸ್ಕೊಂಡ್ರೆ ಆಯಿತು, ಬೆಂದ್ಕೊಳುತ್ತೆ ಚಿಕನ್ನು. ಈ ಬಸ್ಸಾಂಬಾರಿಗೆಲ್ಲ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಲ್ಲದೆ ನಾವು ಇನ್ನೊಂದು ಸಲ ಬೇಯಿಸ್ಲಿಕ್ಕೆ ಕೂಡ ಆಗಲ್ಲ. ಚಿಕನ್ ಎಲ್ಲ ತೆಗೆದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಮತ್ತೆ ಇನ್ನೊಂದು ಸಲ ಬೇಯಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಮೊದಲೇ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ಒಗ್ಗರಣೆ ಹಾಕಬೇಕು. ಇನ್ನು ಈ ಗಟ್ಟಿ ಕೋಳಿಲಿ ಮೊಟ್ಟೆ ಲಿವರ್ ಎಲ್ಲ ಬರುತ್ತೆ ನೋಡಿ, ಅದನ್ನು ಅದೇ ಸಾಂಬಾರ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಅಷ್ಟೇ. ಈ ಹುರ್ಕೊಳ್ತೀವಲ್ಲ ಚಿಕನ್ನು, ಅದಕ್ಕೆ ಹಾಕಲ್ಲ ನಾನು ಯಾವಾಗಲೂ ಕೂಡ. ಅದೇ ಸಾಂಬಾರು ಒಳಗಡೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಒಂದು 2 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ, ಅದು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಇನ್ನು ಈ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಅದಕ್ಕೆ ಒಂದು 5-6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊಂಡು ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ, ದಪ್ಪದು ಬರುತ್ತಲ್ಲ ಅಷ್ಟು ಈರುಳ್ಳಿನ ತೊಗೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನನಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ತುಂಬ ಇಷ್ಟ ಆಗೋದು, ಕಡಿಮೆ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಇನ್ನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಹುರಿದ್ಕೊಂಡಿದ್ದಾದಮೇಲೆ ನಾವು ಆಗಲೇ ಎತ್ತಿಟ್ಕೊಂಡಿದ್ದು ನೋಡಿ ಸ್ವಲ್ಪ ಮಸಾಲೆನ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಆ ಮಸಾಲೆ ಬೇಯೋವಷ್ಟು ನೀರನ್ನ ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈ ಮಸಾಲೆನ ನಾವು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಇವಾಗ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು, ಅದು ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ. ನೀವು ಉಪ್ಪು ಇವಾಗ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಸೇರಿಸ್ಬಿಟ್ಟು ಒಂದೇ ಒಂದು 3/4 ಸ್ಪೂನ್ ಆಗೋವಷ್ಟು ಚಿಕನ್ ಸುಕ್ಕ ಪುಡಿನ ಸೇರಿಸ್ತಾ ಇದ್ದೀನಿ. ನಾನು ಚಿಕನ್ ಸುಕ್ಕ ಮಾಡ್ತೀನಿ ನೋಡಿ, ಅದಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದಿಲ್ಲ ಅಂದರೆ ನಾವು ಚಿಕನ್ ಮಸಾಲೆ ಎಲ್ಲ ಬರುತ್ತೆ ನೋಡಿ ಹೊರಗಡೆ ಸಿಗೋದು, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ಅದನ್ನು ಹಾಕಲ್ಲ, ಈ ಚಿಕನ್ ಸುಕ್ಕ ಪುಡಿ ಹಾಕಿದ್ರೇ ನನಗೆ ಇದು ತುಂಬಾ ಇಷ್ಟ ಆಗೋದು, ಹಾಗಾಗಿ ಅದನ್ನೇ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಚಿಕನ್ ಸುಕ್ಕ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಒಂದು 5-10 ನಿಮಿಷನಾದರೂ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅಷ್ಟೇ. ಅದು ಕೂಡ ರೆಡಿ ಆಗೋಯ್ತು. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಈ ಚಿಕನ್ ಸಾಂಬಾರೆಲ್ಲ ಮಾಡಿದ್ರೆ ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಜಾಸ್ತಿನೇ ಸಿಡಿಯುತ್ತೆ, ಹಾಗಾಗಿ ಅದನ್ನು ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಎತ್ತಿಟ್ಬಿಟ್ಟು ಇವ್ರದ್ದು ಕೆಲಸ ಆಯ್ತಾ ಎಷ್ಟಾಯಿತು ಅಂತ ನೋಡೋಣ ಅಂತೇಳಿ ಹೊರಗಡೆ ಬಂದೆ. ಆಯ್ತಲ್ಲ ಎಲ್ಲ ಪುಟಾಣಿ ಬಾಕ್ಸ್ ಏನು ಗೊತ್ತಾ, ಇದು ದೊಡ್ಡ ಪಾತ್ರೆದು ಘಮ ಘಮ ಅಂತ ಅದು ಹಾಳಾಗಿದೆ ಬರುತ್ತೆ. ಅದು ಒಂದು ಸ್ವಲ್ಪ ಬೇರೆ ಐತಲ್ಲ. ಹಾಗೆ ಈ ಶೋ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಡು ಬಂದಿದ್ವಲ್ಲ, ಅದನ್ನು ಇಲ್ಲಿ ಕಿಟಕಿ ಮೇಲೆ ಇಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಬಾಗಿಲಿಂದ ಪಕ್ಕದಲ್ಲಿ ಎಲೆದು ಇಟ್ಟಿದ್ದಾರೆ. ಆ ಮನಿ ಪ್ಲ್ಯಾಂಟ್ಗೆ ಒಂದೇ ಒಂದು ದಾರ ಕಟ್ಬಿಟ್ಟು ಮೇಲ್ಗಡೆ ಹಂಗೆ ಫಿಕ್ಸ್ ಮಾಡೋ ಥರ ಮಾಡಿರೋದು. ಅದು ಹೆಂಗೆ ಬರುತ್ತಪ್ಪು ಮನಿ ಪ್ಲ್ಯಾಂಟ್ ಮೇಲ್ಗಡೆ? ಮನಿ ಪ್ಲಾಂಟ್ ಮೇಲೆ ಹತ್ತುತ್ತದಲ್ಲ, ಅದು ಬರೀ ದಾರ ಸಪೋರ್ಟಿಂದ ಹಂಗೆ ಹತ್ತುತ್ತದೆ. ಊಟ ಮಾಡ್ತೀಯಾ? ಅಷ್ಟಾಗ್ತಾಯಿದೆ. ಗೊಬ್ಬರ ಎಲ್ಲ ಹಾಕಿ ನಿಜ ಏನೋ ಊಟ ಮಾಡ್ತೀಯ ಅಂತ ಕೇಳ್ತಿದ್ಯಾ? ನಂಗೆ ಅಷ್ಟಾಗ್ತಿದೆ. 1 ಗಂಟೆ ಆಗಿದೆ, ಇವ್ರ ಕೆಲಸ ಇನ್ನೂ ಮುಗ್ದಿಲ್ಲ. ಊಟ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಬಾರಪ್ಪು. ಇದಕ್ಕೂ ಇದೇ ಹಾಕ್ಬಿಡ್ತೀಯಾ ಬೀಜಗಳು? ಬೇಡ ಬೇಡ, ಚೆನ್ನಾಗಿ ಹಬ್ಬುತ್ತೆ. ಅಲ್ಲಿ ಆ ಥರ ಹಬ್ಬ ಥರದ್ದೇನು ತಂದಿಲ್ಲ ನಾವು, ಸಣ್ಣ ಸಣ್ಣ ಬೀಜಗಳು ಅದು ದಂಟಿನ ಸೊಪ್ಪು. ಸಾಕು. ಇನ್ನು ಈ ಕಡೆ ಒಂದು ಶೋ ಪ್ಲಾಂಟ್ ತೊಗೊಂಡು ಬಂದು ಇಟ್ಟಿದ್ದೀವಿ. ದೇವ್ರ ಮನೆ ಹತ್ರ ಹಿಂಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ದೆ. ಅದು ಚೆನ್ನಾಗಿ ಮೇಲಿನ ಹಬ್ಬಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಇಟ್ಟಿದ್ದಾರೆ. ಇದು ಏನಂದರೆ ಅಪ್ಪು, ಇಂಡೋರ್ ಪ್ಲಾಂಟ್ಗಳಿಗೆಲ್ಲ ಕೊಕೋಫಿಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತಂತೆ. ಆಯಿತು ಕೆಲಸ ಒಂದು 3/4 ಭಾಗ ಮುಗ್ದಿದೆ. ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಗಿಡಗಳನ್ನ ಸೀಡ್ಸ್ ತೊಗೊಂಡು ಬಂದಿದ್ದೀವಲ್ಲ ಅದನ್ನು ನೆಟ್ಬಿಟ್ರೆ ಆಯಿತು. ನಿನ್ನೆಯಿಂದನೂ ಇದೇ ಕೆಲಸ ಆಗೋಗ್ಬಿಟ್ಟಿದೆ. ಅದೇನಕ್ಕದು ಅದೇನಕ್ಕದು? ಹಾಂ ಹಾಂ, ಕರೆಂಟ್ ಕಂಡುಹಿಡಿಯೋಕ್ಕ? ಹಂಗೆಲ್ಲ ಏನು ಕಂಡುಹಿಡಿಯೋದಿಲ್ಲ, ಇದು ಗಾಳಿ ಬರುತ್ತೆ.
ತಿರ್ತಾ ಇದ್ರೆ ಏನೋ ಒಂಥರ ಖುಷಿ. ನೋಡ್ತಾ ಇರೋದು ಗಾಳಿ ಹೆಂಗ್ ಬರ್ತದೆ ಹಂಗೆ. ಇದು ಯಾವ ಜಾತ್ರೆಯಲ್ಲಿ ಹೇಳಿ ತಗೊಂಡು ಬಂದಿದ್ದಪ್ಪ? ಬಗಲುಂಟೆ ಜಾತ್ರೆ. ಜಗಳ ಮಾಡಿಕೊಂಡು ಇಬ್ರಿಗೂ ಜಗಳ ಅವತ್ತಿದೊಂದು ವಿಷಯಕ್ಕೆ. ಜಗಳ ಆಡಲ್ವಾ ಅಂತ ಕೇಳ್ತೀರಲ್ಲ, ಈ ವಿಷಯಕ್ಕೆ ಜಗಳ, ನಮ್ಮದು ಚಿಕ್ಕ ಚಿಕ್ಕ ವಿಷಯಕ್ಕೆ. ಅದು ತಗೊಳ್ತೀನಿ ಅಂತ ಇವರು, ನಂಗೆ ಬೇಡ ಅಂತ. ಅದನ್ನು ಆ ಮನೆಯಿಂದ ಚೇಂಜ್ ಮಾಡ್ಕೊಂಡು ಬಂದಮೇಲೂ ಕೂಡ ಹುಷಾರಾಗಿ ಎತ್ತಿಟ್ಕೊಂಡು ಬಂದು ಇಲ್ಲಿ ಹಾಕಿದ್ದಾರೆ. ಇನ್ನು ಇವರು ಅದನ್ನು ಮುಗಿಸ್ತೇನೆ ಊಟಕ್ಕೆ ಬರೋ ಥರ ಮಾತ್ರ ಕಾಣಿಸ್ತಿರ್ಲಿಲ್ಲ. ನನಗಂತೂ ತುಂಬಾ ಹಶ್ವಾಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಊಟ ಮಾಡ್ತೀನಿ, ಏನಾದರೂ ಮಾಡ್ಕೊಳಪ್ಪು ಅಂತ ಹೇಳಿದೆ. ಅದಾದಮೇಲೆ ಸರಿ ಒಟ್ಟಿಗೆ ಊಟ ಮಾಡಿಬಿಡೋಣ, ಅದಾದಮೇಲೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಊಟಕ್ಕೆ ಬಂದರು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸಾಂಬಾರು ಮತ್ತು ಆ ಚಿಕನ್ನು ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ಚಿಕನ್ ಮಾತ್ರ ಸಖತ್ತಾಗಿ ಬಂದಿತ್ತು. ಚೆನ್ನಾಗಿತ್ತಮ್ಮ. ಸಾಂಬಾರ್ ಅದು ಸ್ವಲ್ಪನೇ ಇದ್ದಿದ್ದು. ಮೊಟ್ಟೆ ಜಾಸ್ತಿ ಇದ್ಲೇ ಇಲ್ಲ ಅದರಲ್ಲಿ. ಹೇಳ್ಬಿಟ್ಟೆ ಕೊಟ್ಟರು. ಚಿಕ್ಕ ಕೋಳಿನ ಅದು? ಅವ್ರು ಇನ್ನೂ ಕುಯ್ದಿರ್ಲಿಲ್ವಂತೆ. ಇಷ್ಟೊತ್ತು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಬಿಸಿ ಬಿಸಿ ಮುದ್ದೆ ಊಟ. ಚೆನ್ನಾಗೈತೆ. ಚೆನ್ನಾಗಿದೆಯಾ? ಅದೇ ಥರನೇ ಐತೆ, ಸ್ವಲ್ಪ ಟೇಸ್ಟ್ ಚೇಂಜ್ ಐತೆ. ಅದೇ ಅದು ಸಪ್ರೇಟಾಗಿ ತೆಗೆದು ಒಗ್ಗರಣೆ ಮಾಡೋ ಥರದಷ್ಟೇ. ಚಿಕನ್ ಚೆನ್ನಾಗೈತೆ. ಚೆನ್ನಾಯ್ತಾ? ಸೂಪರ್. ಹೋಟ್ಲು ಟೈಪ್ ಐತೆ. ಇನ್ನು ಊಟ ಎಲ್ಲ ಮುಗಿಸಿ ಮೊದಲು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದಿಟ್ಬಿಟ್ಟೆ. ಈ ಮನೇಲಿ ಏನಂದರೆ ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ನೀರೇನಾದರೂ ಈಚೆ ಕಡೆ ಬಂದುಬಿಟ್ರೆ ಅದು ನೀಟಾಗಿ ಬಂದು ಆ ಕಡೆ ನಾನು ಆಯಿಲ್ ಬಾಟಲ್ಗಳನ್ನೆಲ್ಲ ಇಟ್ಟಿದ್ದೀನಿ ನೋಡಿ, ಈ ರ್ಯಾಕು ಅದ್ರ ಕೆಳಗಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಪಾತ್ರೆನ ತೊಳಿಬೇಕು, ಅದನ್ನು ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಾವು ಏನೇನೆಲ್ಲ ತೊಗೊಂಡು ಬಂದಿದ್ದೋ ಸೀಡ್ಸ್ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು ಪಾಲಕ್ ಸೀಡ್ಸು, ನಿಮಗೆ ಗೊತ್ತೇ ಇರುತ್ತೆ, ಅದು ನೋಡಿದ ತಕ್ಷಣ ಕಂಡುಹಿಡಿಬೋದು. ಹಾಗೆ ಅದು ಬೀನ್ಸ್ ಬರುತ್ತೆ ನೋಡಿ, ಅದು ಬೀನ್ಸಿಂದು ಬೀಜಗಳು. ಇದ್ರ ಜೊತೆಗೆ ನಾನು ಹೀರೆಕಾಯಿದೂ ಕೂಡ ತಗೊಂಡು ಬಂದೆ. ಅದು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ, ಅದಕ್ಕೆ 10 ರೂಪಾಯಿ. ಇನ್ನು ಇದು ಬಂದು ಮೂಲಂಗಿದ್ದು, ಇದೆಲ್ಲ 10 ರೂಪಾಯಿ ಅಷ್ಟೇ, ಜಾಸ್ತಿ ಏನಲ್ಲ. ಎಲ್ಲ ಕಡಿಮೆ ರೇಟ್ ಅಂತ ಅನ್ನಿಸ್ತು. ಆನ್ಲೈನಲ್ಲೆಲ್ಲ ತೊಗೊಂಡ್ರೆ ಎಷ್ಟೊಂದು ರೇಟ್ ಇರುತ್ತೆ ಅಲ್ವಾ, ಆದರೆ ಅಲ್ಲಿ ತೀರಾ ಕಡಿಮೆ, ಎಲ್ಲ 10 ರೂಪಾಯಿ ಆರಾಮಾಗಿ ತೊಗೊಂಡು ಬರ್ಬೋದು. ಇನ್ನು ಇದು ಬಂದುಬಿಟ್ಟು ಕೆಂಪರ್ವೆ ಸೊಪ್ಪು ಬರುತ್ತೆ ನೋಡಿ, ಅದ್ರದ್ದು ಸೀಡ್ಸು. ಇನ್ನು ಇದು ಧನಿಯಾ ಬೀಜಗಳು. ನಾವು ಮನೇಲಿರೋದನ್ನು ಕೂಡ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಆದರೆ ಅದು ಸ್ವಲ್ಪ ದಪ್ಪಕ್ಕೆ ಬರಲ್ಲ, ಅಂದರೆ ತೀರಾ ಉದ್ದ ಆಗಲ್ಲ, ಪುಟ್ಪುಟಾಣಿಗೆ ಬರುತ್ತೆ. ಹಾಗಾಗಿ ನಾನು ಅಲ್ಲಿಂದ ತೊಗೊಂಡು ಬಂದೆ ಅಷ್ಟೇ. ಇಷ್ಟೇ ತೊಗೊಂಡು ಬಂದಿದ್ದು, ಬೇರೆ ಇನ್ನೇನು ತರಲಿಕ್ಕೆ ಹೋಗಲಿಲ್ಲ. ಅದನ್ನೇ ಇವಾಗ ನೀಟಾಗಿ ಎಲ್ಲದಕ್ಕೂ ಕೂಡ ಹಾಕ್ತಾಯಿದ್ದೀವಿ. ವೈಟ್ ಪಾಟ್ ಇದೆ ನೋಡಿ, ಈಗ ನನ್ನ ಹಸ್ಬೆಂಡ್ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿದು ಮತ್ತು ಪಾಲಕ್ ಸೊಪ್ಪನ್ನ ಹಾಕ್ಬಿಡೋಣ. 2 ಇದೆ ಅದು, ಹಾಗಾಗಿ ಒಂದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ, ಇನ್ನೊಂದಕ್ಕೆ ಪಾಲಕ್ ಸೀಡ್ಸ್ ಹಾಕ್ಬಿಟ್ರೆ ಪಾಲಕ್ ಸೊಪ್ಪು ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ. ಅವ್ರು ಅದನ್ನೇ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ಈಗ ಹೊಲ ಎಲ್ಲ ಉಡ್ಬಿಟ್ಟು ನಾವು ನಾಟಿ ಮಾಡ್ತೀವಿ ನೋಡಿ, ಆ ಥರ ಮಾಡ್ತಾಯಿದ್ರು ಕೂತ್ಕೊಂಡು. ನಾರ್ಮಲಾಗಿ ಹಾಕಪ್ಪು ಬರುತ್ತೆ, ನಾವು ಹೆಂಗೆ ಹಾಕಿದ್ರೂ ಸೊಪ್ಪು ಬರುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ಎಲ್ಲ ಕೆಲಸ ಮುಗೀತು, ಎಲ್ಲದಕ್ಕೂ ಕೂಡ ಹಾಕಿದ್ದೀವಿ. ದೊಡ್ಡ ದೊಡ್ಡ ಪಾಟಲ್ಲಿ ಒಂದು 3 ಥರ ಸೀಡ್ಸ್ನ ಹಾಕಿದ್ದೀವಿ. ಅದು ಸ್ವಲ್ಪ ಪಾಟೆಲ್ಲ ದೊಡ್ಡದಾಗಿದೆ ನೋಡಿ, ಬರುತ್ತೆ ಅಂದ್ಕೊಂಡು ಹಾಕಿದ್ದೀವಿ. ನೋಡಬೇಕು ಅದು ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ಹೋಗ್ತಾ ನಿಮಗೂ ಕೂಡ ತೋರಿಸ್ತೀನಿ. ವ್ಲಾಗ್ಸ್ನೂ ಕೂಡ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ನಿಮಗೂ ಕೂಡ ಗೊತ್ತಾಗುತ್ತೆ ಅದು ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ತಮ್ಮ ಕೂಡ ಬಂದಿದ್ದ, ಒಂದು 3 ಗಂಟೆ ಅನ್ನಂಗೆ ಅವ್ನು ಬಂದಿದ್ದು. ಇನ್ನು ಅಡುಗೆ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಅವನು ಕೂಡ ಊಟ ಮಾಡ್ತಿದ್ದಾನೆ. ಅವನಿಗೂ ಅಷ್ಟೇ ಸಾಂಬಾರು ತುಂಬ ಇಷ್ಟ ಆಯ್ತಂತೆ, ಅದನ್ನೇ ಹೇಳ್ತಾ ಇದ್ದ. ಎಷ್ಟೊಂದು ದಿನ ಆಗೋಗ್ಬಿಟ್ಟೈತಲ್ವ ಬಸ್ಸಾರು ತಿಂದು, ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಅಂತ ಹೇಳ್ಬಿಟ್ಟು. ಅವ್ನಿಗೆ ಚಿಕನ್ ತುಂಬ ಇಷ್ಟ ಆಗ್ಬಿಡ್ತಂತೆ, ಅದನ್ನೇ ಅವ್ನು ಹೇಳ್ತಿದ್ದ. ಚಿಕನ್ ಮಾತ್ರ ತುಂಬ ಚೆನ್ನಾಗಿದೆ, ರಾತ್ರಿನೂ ಕೂಡ ಇನ್ನೊಂದು ಟೈಮಲ್ಲಿ ತಿನ್ಬೋದು, ಅಂದರೆ ಇನ್ನೊಂದು ಟೈಮ್ ಕೂಡ ಇದನ್ನೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಸ್ವಲ್ಪ ಕಿಚನ್ಗೆ ನಾನು ಈ ಗ್ರೀನ್ ಮ್ಯಾಟ್ನ ತೊಗೊಂಡು ಬರಬೇಕಿತ್ತು. ಹಾಗಾಗಿ ನಾವಿರೋ ಕಡೆನೇ ಒಂದು ಪಾತ್ರೆ ಶಾಪ್ ಬರುತ್ತೆ ನೋಡಿ, ಅಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿ ತೊಗೊಂಡು ಬಂದು, ನನಗೆ ಸಾಕಿತ್ತು ಸ್ವಲ್ಪ ತೊಗೊಂಡು ಬಂದಿದ್ರೆ ಕಿಚನ್ಗೆ ಮತ್ತು
ದೇವ್ರ ಮನೆ ಮುಂದೆ ಹಾಕ್ಬೇಕಂತ ಅಂದ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದು ಅದನ್ನು ಕೂಡ ಬೇರೆ ಥರ ಈ ಸಲ ಹಾಕೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಸೇರಿಕೊಂಡು ಒಂದು ನೀಟಾಗಿ ಅದನ್ನು ಇಲ್ಲಿಗೆ ಗೋಡೆಗೆ ಸ್ಟಿಕ್ ಮಾಡ್ತಾಯಿದ್ದೀವಿ. ಗೋಡೆಗೆ ಸ್ಟಿಕ್ ಮಾಡಲಿಕ್ಕೆ ನಾನು ಡಬಲ್ ಸೈಡ್ ಗಮ್ ಟೇಪ್ನೇ ಹಾಕಿದ್ದೀನಿ. ಹಾಗೆ ಅದು ಮೇಲ್ಗಡೆ ನಾನು ಕಾಫಿ ಮಗ್ನ ಹ್ಯಾಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರ್ಯಾಕ್ನ ತರಿಸ್ಕೊಂಡಿರೋದು. ಅದನ್ನು ಯಾವ ಥರ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವ್ಲಾಗಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ. ಅದನ್ನು ನಾವು ತುಂಬ ಸಲ ಹೆಂಗೆಂಗೋ ಟ್ರೈ ಮಾಡಿ ಅದಾದಮೇಲೆ ಫೈನಲ್ಲಾಗಿ ನಾವು ಈ ಥರ ಫಿಕ್ಸ್ ಮಾಡಿದ್ದು. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದ್ದರಿಂದ ನಾನು ನೆಕ್ಸ್ಟ್ ಯಾವಾಗಾದ್ರೂ ಕಿಚನ್ ಟೂರ್ ಏನಾದರೂ ಮಾಡಿದಾಗ ಆ ಟೈಮಲ್ಲಿ ಅದನ್ನು ಯಾವ ಥರ ಫಿಕ್ಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಗ್ಲಾಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಫಿ ಕುಡಿತೀವಿ ನೋಡಿ ಮಗ್ಸು, ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನನ್ನ ತಮ್ಮನೂ ಕೂಡ ಹೊರಟ, ಸಂಜೆ ಕೂಡ ಆಯಿತು. ಸೋಫಾ ಬರಬೇಕಿತ್ತು. ನಾನು ಲಾಸ್ಟ್ ಟೈಮೇ ಹೇಳಿದ್ನಲ್ಲ, ಸೋಫಾ ಮತ್ತು ಡೈನಿಂಗ್ ಟೇಬಲ್ ಎರಡನ್ನೂ ಕೂಡ ಆರ್ಡರ್ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಸೋಫಾನ ಅವರು ನಾವು ಆರ್ಡರ್ ಕೊಟ್ಟಿದ್ದು ಲಾಸ್ಟ್ ಭಾನುವಾರನೇ ಆರ್ಡರ್ ಕೊಟ್ಟಿದ್ದು. 3 ಡೇಸ್ಗೆಲ್ಲ ತಂದುಕೊಡ್ತೀವಿ ಅಂತ ಹೇಳಿದರು. ಆದರೆ ನಾನು ಇದ್ರದ್ದು ಸೋಫಾ ಕಲರ್ ಚೇಂಜ್ ಮಾಡಲಿಕ್ಕೆ ಹೇಳಿದೆ. ನನಗೆ ಈ ಕಲರ್ ಬೇಕಾಗಿತ್ತು. ಅಲ್ಲಿ ರೆಡಿ ಇಟ್ಟಿದ್ದು ಬಂದು ಒಂಥರ ಗ್ರೇ ಕಲರ್ದೊಂದಿತ್ತು, ಹಾಗೆ ಒಂದು ಕ್ರೀಮ್ ಕಲರ್ದೊಂದಿತ್ತು. ನನಗೆ ಅದೆರಡು ಕಲರು ಕೂಡ ಅಷ್ಟಿಷ್ಟ ಆಗಲಿಲ್ಲ, ಯಾಕಂದರೆ ಬೇಗ ಗಲೀಜಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಏನಾದರೂ ಗಲೀಜಾಗಲ್ಲ, ಗಲೀಜಾದರೂ ಕೂಡ ಕಾಣಿಸಲ್ಲ. ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದಲ್ಲದೆ ನನಗೆ ಈ ಸ್ಕೈ ಬ್ಲೂ ಕಲರು, ಪಿಂಕ್ ಕಲರು, ಬ್ಲ್ಯಾಕು ಮತ್ತು ಗ್ರೀನು ಈ ಕಲರ್ಸ್ಗಳೆಲ್ಲ ತುಂಬಾ ಇಷ್ಟ ಆಗ್ತವೆ. ಮನೆಗೇನಾದರೂ ತೊಗೊಂಡು ಬಂದರೂ ಕೂಡ ನಾನು ಆದಷ್ಟು ಈ ಕಲರ್ಗಳನ್ನೇ ಚೂಸ್ ಮಾಡಿ ಕೆಲವೊಂದು ಥಿಂಗ್ಸ್ನ ತೊಗೊಂಡು ಬರ್ತೀನಿ. ಇದನ್ನು ನಾವು ಬೇರೆ ಪ್ಲ್ಯಾನ್ ಮಾಡಿಕೊಂಡು ಈ ಸೋಫಾನ ತೊಗೊಂಡಿರೋದು, ಈ ಕಲರ್ನ ತೊಗೊಂಡಿರೋದು. ಈ ಮನೆ ವಾಲ್ಗೆ ನೋಡಿ ಏನು ತೊಗೊಂಡಿಲ್ಲ, ಫ್ಯೂಚರಲ್ಲಿ ಬೇಕಾಗತ್ತೆ ಈ ಕಲರ್ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಅವರು ಕೂಡ ಡೆಲಿವರಿನ ನೀಟಾಗೆ ಮಾಡಿಕೊಟ್ರು. ಸ್ವಲ್ಪ ಡಿಲೇ ಮಾಡಿದ್ರು ಅಷ್ಟೇ. ಒಂದು 3 ದಿನ ಕೊಡ್ತೀವಿ ಅಂತ ಹೇಳಿದರು. ಒಂದು 6 ದಿನ ಆಯಿತು. ಹೋದ ಭಾನುವಾರ ಆರ್ಡರ್ ಮಾಡಿದ್ದು ಆಯಿತಾ, ಈ ಭಾನುವಾರ ಬಂದಿದೆ. ಆದರೆ ತುಂಬ ಚೆನ್ನಾಗಿದೆ ಆಯಿತಾ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಕೂಡ ಆಯಿತು. ಅದಲ್ಲದೆ ನೀಟಾಗಿ ಕೂಡ ಡೆಲಿವರಿ ಮಾಡಿಕೊಟ್ರು. ಅದು ಡೆಲಿವರಿ ಚಾರ್ಜ್ ಏನವರು ತೊಗೊಳ್ಳಿಲ್ಲ, ಹಾಗೇನೇ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಸೋಫಾಗೆ ಅವರು ಒಂದು ಶಿಫ್ಟಿಂಗ್ ಚಾರ್ಜ್ ಕೂಡ ನಾವೇ ಕೊಡಬೇಕಾಗತ್ತೆ. ಇವರೇನು ಆ ಥರ ಕೇಳಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಕೂಡ ಶಾಪಿಂದ ಬಂದ ಮೇಲೆ ನೋಡ್ತಾಯಿದ್ರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನಗನ್ಸುತ್ತೆ ಇದೊಂದು ಚೇರ್ ತೆಗ್ದುಬಿಡೋಣ, ರೂಮ್ಗೆ ಇಟ್ಬಿಡೋಣ ಅಂತ. ಇವಾಗ ನೀಟಾಗಿ ಕಾಣಿಸುತ್ತೆ. ಡೈನಿಂಗ್ ಟೇಬಲ್ ಈ ಕಡೆ ಹೇಳಿದ್ರೆ ಓಡಾಡ್ಲಿಕ್ಕೆ ಸ್ವಲ್ಪ ಇಕ್ಕಟ್ಟು ಅನಿಸ್ಬೋದು ಅಂತ. ಏನಿಲ್ಲ, ಎತ್ತದ ಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ಇರುವಾಗ ಹಂಗೇನಾದ್ರು ಇದಾಯ್ತು ಅಂದರೆ ಬೇಕಂದ್ರೆ ಎತ್ಕೊಂಡ್ರೆ ಆಯ್ತು. ಅದಲ್ಲದೆ ಇವನ್ನ ಇಡೋಕ್ಕೂ ಕೂಡ ಆಗಲ್ಲ ಜಾಗ, ಅದಕ್ಕೆ. ಚೆನ್ನಾಗಿದೆಯಾ ಕಲರು? ಚೆನ್ನಾಗೈತೆ. ಏನು ಇದು ಬೇರೆ ಕಲರ್, ಇದು ಬೇರೆ ಕಲರ್ ಥರ ಐತೆ? ಎರಡು ಸೇಮ್ ಕಲರು. ಸೇಮ್ ಅಪ್ಪ. ಓಕೆ, ಮನೆ ಅವಾಗ ದೊಡ್ಡದಾಗಿ ಕಾಣಿಸ್ತಾ ಇತ್ತಲ್ವಾ, ಇವಾಗ ನೋಡಿ ಒಳ್ಳೆ ಪುಟ್ಟದಾಗಿ ಕಾಣಿಸ್ತಾ ಇದೆ. ಇನ್ನು ಈ ಸೋಫಾ ಕಲರ್ ನಿಮಗಿಷ್ಟ ಆಯಿತಾ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನನಗಂತೂ ನಿಜವಾಗ್ಲೂ ಈ ಕಲರ್ ತುಂಬಾ ಇಷ್ಟ ಆಯಿತು. ಹಂಗಾಗಿ ಇದೇ ಕಲರ್ ಬೇಕು ಅಂತೇಳಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.